ಹಲೋ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲಲ್ಲಿ ಇದೇ ಮೊದಲ ಬಾರಿಗೆ ಮೊಟ್ಟೆಯ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳುವ. ಮೊಟ್ಟೆಯ ಚಟ್ನಿ ಬಲು ಈಸಿಯಾಗಿದೆ, ಹಾಗೆ ರುಚಿಯಾಗಿದೆ. ಇದನ್ನು ರೊಟ್ಟಿ, ಚಪಾತಿ ಮತ್ತು ರೈಸಲ್ಲೂ ಸಹ ತಿನ್ಬೋದು. ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದಂತ ನೋಡ್ಕೊಳ್ಳುವ. ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳುವ. ಈ ರೀತಿಯಾಗಿ ಹುರ್ಕೊಂಡು, ಆಮೇಲೆ ಕಡಲೆಬೇಳೆ ತೊಗೊಂಡಿನಿ 1 ಟೇಬಲ್ ಸ್ಪೂನಷ್ಟು, ಅದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳುವ. ಉದ್ದಿನ ಬೇಳೆ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು, ಇದನ್ನು ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಂಡ್ಬಿಡುವ. ಬ್ರೌನ್ ಕಲರ್ ಆದರೆ ಸಾಕಾಗ್ತದೆ. ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿಷ್ಟು, ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈ ರೀತಿ ಫ್ರೈ ಆದಮೇಲೆ ಒಂದು ಜಾರಲ್ಲಿ ಹಾಕ್ಕೊಂಬಿಡುವ. ಇದನ್ನು ಈಗ ರುಬ್ಕೋಬೇಕಾಗ್ತದೆ. ಹಾಗೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಈಗೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೆಲ್ಲ ಇದರಲ್ಲಿ ಹಾಕ್ಕೊಳ್ಳುವ. ಹಾಗೆ ಒಂದು 3 ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಉಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ರುಚಿ ತಕ್ಕಷ್ಟು. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಗ್ರೈಂಡರ್ ಮಾಡಿ ಚಟ್ನಿ ಮಾಡಿ ಇಟ್ಕೊಂಡ್ಬಿಡುವ ಒಂದು ಸೈಡಲ್ಲಿ. ಈಗ ಒಂದು ಕಡಾಯಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಆನಿಯನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗ್ತದೆ. ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳುವ. ಈಗೇನು ಚಟ್ನಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ನೋಡಿ, ಈ ರೀತಿಯಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿನಿ. ಆಯಿಲೆಲ್ಲ ಚೆನ್ನಾಗಿ ಮೆತ್ತಗಾಗಬೇಕಿದೆಲ್ಲ ನಾವು ಮಸಾಲ ಹಾಕಿದ್ದೆಲ್ಲ. ಈಗ ಎಗ್ ತೊಗೊಂಡಿದ್ದೀನಿ, ಇಲ್ಲಿ 2 ಎಗ್ ನಾನು ತೊಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಡೆದು ಹಾಕ್ಕೊಂಬಿಡುವ. ನಿಮಗೆ ಎಷ್ಟು ಎಗ್ ಬೇಕಲ್ಲ ಅಷ್ಟು ನೀವು ಹಾಕ್ಕೋಬೋದು. ನಾನು ಇಲ್ಲಿ ಬರೀ 2 ಅಷ್ಟು ಮಸಾಲ ತೊಗೊಂಡಿದ್ದೆ, ಅದಕ್ಕೆ 2 ಅಷ್ಟೇ ನಾನು ಎಗ್ಗನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಕೊತ್ತಂಬರಿ ಇಲ್ಲಾಂದರೆ ಬೇಡ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಸಾಲ ಮತ್ತು ಕೊತ್ತಂಬರಿ ಎಗ್ಗೆಲ್ಲ ಮಿಕ್ಸ್ ಆಗಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬರೀ ಉಗಿಯಲ್ಲೇ ಚೆನ್ನಾಗಿ ಬೆಂದರೆ ಸಾಕಾಗ್ತದೆ. ಇದಕ್ಕೇನು ನಾವು ನೀರೇನು ಹಾಕೋದು ಬೇಡ. ಹಾಗೆ ಚೆನ್ನಾಗಿ ಎಣ್ಣೆಯಲ್ಲೇ ಈ ರೀತಿಯಾಗಿ ಒಂದು 2 ನಿಮಿಷ ನೀವು ಮುಚ್ಚಿಟ್ಟು ಉಗಿಯಲ್ಲೇ ಚೆನ್ನಾಗಿ ಫ್ರೈ ಆಗಿಬಿಡ್ತದೆ ಇದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ನೋಡಿ, ಇದನ್ನೆಲ್ಲ ನಾವು ಸಣ್ಣ ಮಕ್ಕಳಿಗೆ ಸಹ ಕೊಟ್ಟರು ಎಗ್ ಅಂತ ಗೊತ್ತಾಗಲ್ಲ. ಚಟ್ನಿ ಚೆನ್ನಾಗಿ ತಿಂತಾರೆ ರೋಟಿ ಚಪಾತಿಯಲ್ಲಿ. ನಾವು ಮಧ್ಯಾಹ್ನ ಊಟಕ್ಕೆ, ರಾತ್ರಿಗೆ ಮತ್ತು ಬೆಳಗ್ಗೆ ನಾಷ್ಟಾಗೂ ಸಹ ಯೂಸ್ ಆಗ್ತದೆ. ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು.